ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಥ್ಯಾಂಕ್ ಯು ಅಣ್ಣ. ರಚ್ಚು ನೀವಂತೂ ಎಂಜಾಯ್ ಮಾಡ್ತಾ ಇದ್ರಿ. ಹೌದು, ತುಂಬಾ ವಿಜುವಲಿ ಇಟ್ ವಾಸ್ ಲೈಕ್ ಅ ಸೋ ಬ್ಯೂಟಿಫುಲ್ ಟು ವಾಚ್. ವಿಜುವಲಿ ಅಂತೂ ಬ್ರಿಲಿಯಂಟ್ ಆಗಿತ್ತು ಮಾಸ್ಟರ್. ಇಟ್ ವಾಸ್ ವಂಡರ್ಫುಲ್ ಟು ವಾಚ್ ಯು ಬೋತ್ ಡಾನ್ಸಿಂಗ್ ಇನ್ ಯೋರ್ ಓನ್ ಸ್ಟೈಲ್. ಅಂಡ್ ನೀನು ಗುಂಡು ಓವರ್ ಆಲ್ ದಿಸ್ ಪರ್ಫಾರ್ಮೆನ್ಸ್ ವಾಸ್ ವೆರಿ ಗುಡ್. ನಮ್ಮ ಮನ್ಸ್ನ ಗೆದ್ದಿರುವಂತ ಪರ್ಫಾರ್ಮೆನ್ಸ್ ಇದು. ರಾಘು ಬ್ಯೂಟಿಫುಲಿ ಪರ್ಫಾರ್ಮ್. ಥ್ಯಾಂಕ್ ಯು. ಅಂಡ್ ಫಸ್ಟ್ ಆಫ್ ಆಲ್ ಮಂಜು ಮಾಸ್ಟರ್, ಇದು ಇಡೀ ಕೊರಿಯೋಗ್ರಫಿ ಡಿಸೈನಿಂಗು ಒಂದು ಬ್ಯಾಟಲ್ಗೆ ನೀವು ಈ ಬ್ಯಾಟಲ್ನ ಗೆಲ್ಲಬೇಕು ಅಂತ ಅನ್ಕೊಂಡು ಮಾಡಿದ್ರು, ಅಥವಾ ನಾನು ಇದನ್ನು ಚೆನ್ನಾಗಿ ಮಾಡಬೇಕು, ಇದರಲ್ಲಿ ನನ್ನನ್ನು ನಾನು ಗೆದ್ಕೋಬೇಕು ಅನ್ನೋ ಥರ ಮಾಡಿದ್ದೀರಾ ಅಂತ ಹೆಚ್ಚು ನನಗೆ ಅನ್ನಿಸ್ತದೆ. ಯಾಕಂದರೆ ನೀವು ಯೂಸ್ ಮಾಡಿರೋಂಥ ಕಲರ್ಗಳಿಂದ ಹಿಡಿದು ಪ್ರಾಪಿಂದ ಹಿಡಿದು ಆ ಇಡೀ ಕೊರಿಯೋಗ್ರಫಿನ ಡಿಸೈನ್ ಮಾಡಿರೋದ್ರಿಂದ ಹಿಡಿದು ಎಲ್ಲವೂ ಬಹಳ ಅದ್ಭುತವಾಗಿತ್ತು. ಇಟ್ ವಾಸ್ ಅ ವೆರಿ ವೆರಿ ಆಕ್ಟಿವ್ ಕೊರಿಯೋಗ್ರಫಿ. ಎಷ್ಟು ಆಕ್ಟಿವ್ ಆಗಿತ್ತು ಅಂತ ಕೊರಿಯೋಗ್ರಫಿ ಅದು. ಒಂದು ರಾಘವ ಮತ್ತು ಪ್ರತೀಕ್ಷಾ ಡಾನ್ಸ್ ಮಾಡ್ಬೇಕಾದ್ರೆ ನಾವು ವಿ ಆರ್ ಲುಕಿಂಗ್ ಎಟ್ ದಮ್ ಆಸ್ ಜಸ್ಟ್ ಟು ಆರ್ಟಿಸ್ಟ್ ಪರ್ಫಾರ್ಮಿಂಗ್ ಇನ್ ಅ ಸಾಂಗ್ ಅನ್ನೋ ಅಷ್ಟರ ಮಟ್ಟಿಗೆ ಅವ್ರ ಇನ್ವಾಲ್ವ್ಮೆಂಟ್ ಇತ್ತು. ಆ್ಯಂಡ್ ಡ್ರಾಪ್ ವಾಸ್ ಯೂಸ್ ಸೋ 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 ವೆಲ್. ಆ್ಯಂಡ್ ಪ್ರತೀಕ್ಷಾ, ದಿಸ್ ಇಸ್ ಫಾರ್ ಯು. ರಿಯಲಿ ನೀವು ಬಹಳ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಾ ಇದ್ದೀರಾ. ತುಂಬಾನೇ ಫೋಕಸ್ಡ್ ಆಗಿ ಪ್ರೋಗ್ರೆಸ್ ಆಗ್ತಾ ಇದ್ದೀರಾ. ರಾಘವ್ ಜೊತೆ ನೀವು ಸುಮಾರು ದಿವಸದಿಂದ ಡಾನ್ಸ್ ಮಾಡ್ತಿದ್ದೀರಾ ಅನ್ನೋ ತರ ಇದೆ ಇದು. ಅಂಡ್ ಥ್ಯಾಂಕ್ ಯು ರಾಘವ್ ಫಾರ್ ನಿಮ್ಮ ಒಂದು ಡೆಡಿಕೇಶನ್ ಇದೆಯಲ್ಲ, ಅದು ಡೆಡಿಕೇಶನ್ಗಿಂತ ನನಗೆ ಡಿವೋಷನ್ ತರ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್. ಥ್ಯಾಂಕ್ ಯು ಅಣ್ಣ. ವೆರಿ ವೆರಿ ವೆಲ್ ಡನ್. ಆಲ್ ದ ಬೆಸ್ಟ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಘು, ಥ್ಯಾಂಕ್ ಯು. ಬಟ್ ದಟ್ಸ್ ಸೋ ಟ್ರೂ ಪ್ರತೀಕ್ಷಾ. ಬಟ್ ನಿಮಗೆ ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತಿದೆ? ನಂಗೆ ಆ್ಯಕ್ಚುಲಿ ಮುಂಚೆ ಎಲ್ಲ ಮೈಕ್ ಕೊಟ್ಟರೆ ಪಟ 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 ಅಂತ ಮಾತಾಡ್ಬಿಡ್ಬೋದಿತ್ತು. ಬಟ್ ಇವಾಗ ಒಂದೊಂದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದ್ರೆ ಅದರದ್ದು ವೆಯ್ಟೇಜ್ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಜಾಸ್ತಿ ಪದಗಳಲ್ಲಿ ವರ್ಣಿಸೋಕ್ಕೆ ಆಗಲ್ಲ. ಆ್ಯಂಡ್ ನಾನು ಚಾಲೆಂಜ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ರೌಂಡ್ಸ್ ಇನ್ನೂ ತುಂಬ ಟಫ್ ಆಗ್ತಾ ಹೋಗ್ತಾ ಇದೆ. ಸೊ ಇನ್ನೂ ಚೆನ್ನಾಗೆ ಕ್ರಿಯೇಟಿವ್ ಆಗಿ ಎಲ್ಲಾರ್ಗೂ ಖುಷಿ ತರೋ ಹಂಗೆ, ಎಲ್ಲರ ಮುಖದಲ್ಲೂ ಒಂದು ಮಂದಹಾಸ ಮೂಡಿಸೋ ಹಂಗೆ ಪರ್ಫಾರ್ಮ್ ಮಾಡಬೇಕು ಅಷ್ಟೇ. ಬಟ್ ಆದ್ರೆ ನಿಮ್ಮ ಪಾರ್ಟ್ನರ್ ಮುಖದಲ್ಲಿ ಬೇರೆದೇ ಮಂದಹಾಸ ಮೂಡ್ತಾ ಇದೆ ಅಂತ ಕೇಳ್ಪಟ್ಟೆ ನಾನು ಇತ್ತೀಚೆಗೆ. ಏನು ಅದು ಬೇಬಿ? ನೋಡು ನೋಡು ನೋಡು. ಏಯ್ ಚಂದ ಕಣೋ, ನಿನ್ನ ನಗದೇ ಒಂದ್ ಚಂದ. ಅವ್ನು ನಗದೇ ಚಂದ, ಅವ್ನು ಡಾನ್ಸ್ ಮಾಡೋದೇ ಚಂದ. ಅವ್ನು ಡ್ಯಾನ್ಸ್ ಮಾಡೋತ್ತಿಗೆ ಯಾರ ಮುಖ ನೋಡ್ಕೊಂಡು ಎಕ್ಸ್ಪ್ರೆಷನ್ಸ್ ಕೊಡ್ತೀನಿ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಕೊರಿಯೋಗ್ರಾಫ್ ಮಾಡ್ಕೋತಾನೋ ಅದೇ ಚಂದ. ಯಾರ ಮುಖ? ಅಕ್ಕ ನೀವು ನಂಬಲ್ಲ, ಪ್ರತಿ ಡಾನ್ಸು, ಪ್ರತಿ ಸತಿ ಒಂದು ರೊಮ್ಯಾಂಟಿಕ್ ಸಾಂಗ್ ಬರಲಿ, ಏನೇ ಬರಲಿ, ಫಸ್ಟು ರಚ್ಚು ಮ್ಯಾಮ್ ಅಂತ ಹಿಂಗೆ ನಾವು ರಿಹರ್ಸಲ್ಗೆ ಹೋಗ್ತಾ ಇದೀವಿ. ಇನ್ನೇನು ರೈಟ್ ಟರ್ನ್ ತಗೊಂಡ್ಬಿಟ್ರೆ ಡಾನ್ಸ್ ಕ್ಲಾಸ್ ಬರುತ್ತೆ. ಲೆಫ್ಟಲ್ಲಿ ನವರಂಗ್ ಥಿಯೇಟ್ರು. ಇವ್ರು ಕಟ್ಔಟ್ ಹಾಕಿದ್ದಾರೆ, ಫುಲ್ ಹೂವಿನ ಹಾರ ಹಾಕಿದ್ದಾರೆ. ನಾನು ಕಾರ್ ಸ್ಲೋ ಮಾಡಿಲ್ಲ ಅಂತ ಜೋರು ಮಾಡಿದ್ದಾನೆ ನನಗೆ. ಕಾರ್ ಸ್ಲೋ ಮಾಡಿ ಅಷ್ಟು ವಿಡಿಯೋ ತಗೊಂಡು ಅದನ್ನ ಅವತ್ತಿನ ದಿನಾನೇ ರೀಲ್ ಮಾಡಿ ಪೋಸ್ಟ್ ಮಾಡಿ ಫುಲ್ ಡೆಡಿಕೇಶನ್. ಎಷ್ಟರ ಮಟ್ಟಿಗೆ ಅವ್ನ ರೂಮಲ್ಲಿ ರಚಿತಾ ಮ್ಯಾಮ್ ಪೋಸ್ಟರ್ಸ್ ಇದೆ. ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೆ ನಾನು, ಯಾಕೋ ಮಾತಾಡ್ಸು, ಹೋಗು, ನಿಂಗೆ ಇಷ್ಟ ಅಂತ ಹೇಳು ಸ್ಟೇಜ್ ಮೇಲೆ ಅಂತ. ಅದನ್ನೆಲ್ಲ ಕಂಟೆಂಟ್ ಅನ್ಕೊಂಡ್ಬಿಡ್ತಾರೆ. ನಂಗೆ ಅದೊಂದು ಭಕ್ತಿ ಇದೆ ಅವ್ರ ಮೇಲೆ, ಅದೊಂದು ಡಿವೋಷನಲ್ ಲವ್. ಅದು ಅರ್ಥ ಆಗಲ್ಲ ನಿಂಗೆಲ್ಲ ಅಂತೆಲ್ಲ ಹೇಳಿ. ಇವಾಗ ನೋಡಿ ಅಕ್ಕ, ಬೇಕಾದ್ರೆ ಒಂದು ಫೋನ್ ಚೆಕ್ ಮಾಡಿಸಿ, ಅವ್ರ ಡಿಪಿನೂ ರಚಿತಾ ಮ್ಯಾಮು. ರಚ್ಚು ಇದು ನೋಡಿದ್ರಾ? ನೋಡಿವೆ. ಅವ್ರ ಫೋನಲ್ಲಿರೋ ಡಿಪಿ ನೋಡೋದೇ ಚಂದ. ಏನು ರಾಗ, ಎಷ್ಟು ಇಷ್ಟ ನಿಂಗೆ ರಚ್ಚು ಅಂದ್ರೆ? ಅಕ್ಕ ಎಲ್ಲರೂ ಹೇಳ್ತಾರೋ ನಾ ಫ್ಯಾನ್ ಅದೇನಿ, ದೊಡ್ಡ ಫ್ಯಾನ್ ಅದೇನಿ, ಬಿಗ್ ಫ್ಯಾನ್ ಅದೇನಿ. ನಂಗೆ ಅವ್ರ ದೇವತೆ ಅಕ್ಕ. ಆ ದೇವತೆನ ಭಕ್ತಾಗಕ್ಕೆ ಇಷ್ಟಪಡ್ತೀನಿ ಅಕ್ಕ.